ನಾನಾ ಸಿನಿಮಾ ಇಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಟಿವಿ ಹೇಗೆ ಹೋಗ್ತಾ ಇದೆ, ಏನೇನು ವ್ಯಾಲ್ಯೂಸ್ ಎಲ್ಲ ಕಳ್ಕೊತಾ ಇದೀವಿ ಅಂತ ಹೇಳ್ತಿದ್ದಾರೆ. ಮೊದಲೆಲ್ಲ ಹೆಂಗಸರು ಮನೇಲಿ ಕೂತ್ಕೊಂಡು ಹ್ಯಾಂಡ್ ವರ್ಕ್ ಕಲಿತಿದ್ರು, ಒಲಿಯೋ ಕಲಿತಿದ್ರು, ಎಂಬ್ರಾಯ್ಡ್ರಿ ಬರುತ್ತೆ, ಎಲ್ಲ ಬರುತ್ತೆ. ಈಗ ಹೆಂಗಸರು ಭಾಳ ಕಲಿಯೋದು ಬಿಟ್ಬಿಟ್ಟಿದ್ದಾರೆ. ಓದೋ ಹ್ಯಾಬಿಟ್ಟು ಭಾಳ ಕಡಿಮೆ ಆಗಿದೆ. ಏನೋ ಒಂದು ಕೂತ್ಕೊಂಡು ಅಕ್ಕಪಕ್ಕ ಮನೇಲಿ ಏನು ನಡೆಯುತ್ತೆ ಅನ್ನೋ ಥರ ಟಿ ವಿ ನೋಡ್ತಿದ್ದಾರೆ ಅನ್ನೋದು ದೊಡ್ಡ ಕಂಪ್ಲೇಂಟ್ ಆಗಿದೆ. ಹೇಳಿ. ಈಗ ಸಿನಿಮಾ ಮಾಡೋರ್ದು ಹೇಗಾಗಿದೆ ಅಂದರೆ 30 ಲಕ್ಷಕ್ಕೆ ಸಿನಿಮಾ ಮಾಡಿಬಿಡೋಣ, 60 ಲಕ್ಷ ಟಿ ವಿ ರೈಟ್ಸೇ ಬಂದ್ಬಿಡತ್ತಂತ. ಅಲ್ಲಿ ತನಕ ನೀವು ಮೇಡಮ್, ಸಿನಿಮಾ ಸೂರ್ಯ ಇದ್ದಂಗೆ, ಕಿರುತೆರೆ ಚಂದ್ರ ಇದ್ದಂಗೆ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಸೂರ್ಯಂದೇ ಬೆಳಕು. ಓಕೆ ಓಕೆ. ಸಿನಿಮಾ ಮತ್ತು ಟಿವಿ ಎರಡರ ಉದ್ದೇಶನೂ ಜನರನ್ನು ಮೆಚ್ಚಿಸೋದು ಅಲ್ವಾ? ಇವತ್ತು ನಮ್ಮ ಒಂದಷ್ಟು ಸವಾಲು ಇವರಿಗೆ, ನಮ್ಮ ಒಂದಷ್ಟು ಟಿ ವಿ ಸ್ಟಾರ್ಗಳನ್ನ ರೋಡಿಗೆ ಕರ್ಕೊಬರ್ತೀವಿ, ಸಿನಿಮಾ ಸ್ಟಾರ್ಗಳನ್ನ, ಅವರ ಒಂದಷ್ಟು ಸೀರಿಯಲ್ ಸ್ಟಾರ್ಗಳನ್ನ ಕರ್ಕೊಬರ್ಲಿ. ಜನ ಯಾರು ಜಾಸ್ತಿ ಬರ್ತಾರೋ ಅವರು ಅದು ಗೆದ್ದಂಗೆ. ಯಾರಿಗೆ ಜನ ಜಾಸ್ತಿ ಬರ್ತಾರೋ ಅವ್ರು ಗೆದ್ದಂಗೆ. ಓಕೆ ಸರ್. ಮೇಡಮ್ ಟಿವಿ ಅನ್ನೋದು ಮೇಡಮ್ ಟಿವಿ ಅನ್ನೋದು ಸಿನಿಮಾದ ನಿರಾಶ್ರಿತರ ಪ್ರಪಂಚ. ಅದು ಸಿನಿಮಾಗೆ ಸಿಗದೆ ಚಾನ್ಸ್ ಸಿಗದೆ ಅಲ್ಲಿ ಬಂದವರು, ಅವ್ರಿಗೆಲ್ಲ ಆಸೆ ಇರೋದು ಸಿನಿಮಾ ಬರ್ಬೇಕಂತ. ಈ ಒಬ್ರು ಬಂದು ಹೇಳಿದ್ರು, ನೀವು ನಮ್ಗೆ ಚಾನ್ಸ್ ಕೊಟ್ಟರೆ ನಾವು ಬರ್ತೀವಿ ಅಂದ್ರು. ಬಹಳ ಮಾತಾಡ್ತಿದ್ರು. ಹೇಗಾಗಿದೆ ಅಂದರೆ ಎಲ್ಲರೂ ಕನ್ಸಿದ್ದು ಸಿನಿಮಾ ಬರ್ಬೇಕಂತ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿಲ್ಲ, ಅಥವಾ ಸಿಕ್ಕರು ಸದುಪಯೋಗ ಪಡಿಸ್ಕೊಳ್ಳೋಕ್ಕಾಗಿಲ್ಲ, ಉಪಯೋಗಿಸೋಕ್ಕಾಗ ಸೀರಿಯಲ್ಗೆ ಹೋಗಿದ್ದಾರೆ. ನಾನು ಒಬ್ಬ ರೈಟರ್ ಆಗಿ ಬಂದವನು. ಸಿನಿಮಾದಲ್ಲಿ ಬಂದಾಗ ದುಡ್ಡು ಕೊಡಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಆಟ ಆಡಿಸಿದ್ ನೋಡ್ಬಿಟ್ಟು ಸಿನಿಮಾಗೆ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಸೀರಿಯಲ್ ಬಂದೋದು. ಸಿನಿಮಾದಲ್ಲಿ ಅದರ ಅರ್ಥ ನಿಮಗೆ ಸಿನಿಮಾದಲ್ಲಿ ಬದುಕಕ್ಕಾಗಿಲ್ಲ. ಸರ್ ಹೇಳಿ ಸರ್. ಸಿನಿಮಾದಲ್ಲಿ ಒಕ್ಕೂಟ ಅನ್ನೋದೊಂದಿದೆ. ಯಾರ ದುಡ್ಡು ಯಾರಿಗೆ ಸೇರ್ಬೇಕು ಅದು ಸೇರ್ಲೇಬೇಕು. ನಿಮ್ಮಲ್ಲಿ ದುಡ್ಡು ಬರ್ತಾ ಇಲ್ಲ. ಒಂದು ದಿವಸಕ್ಕೆ 3,000 ರೂಪಾಯಿ ಸಂಪಾದನೆ ಮಾಡ್ತೀವಿ ಸಿನಿಮಾದಲ್ಲಿ. ಪ್ರೊಡ್ಯೂಸರ್ ಬಡವರಾದ್ರೆ ಅದು ಕೊಡ್ತಾರೆ ನಮಗೆ. ನನ್ನ ಮನೆಯಲ್ಲಿ ಒಂದು 25 ಚೆಕ್ಗಳಿದಾವೆ, 25 ಪ್ರೊಡ್ಯೂಸರ್ದು ಚೆಕ್ಗಳಿದಾವೆ, ಕಟ್ ಹಾಕಿಟ್ಟಿದ್ದೀನಿ. ಸಿನಿಮಾದವರು ಮೋಸ ಮಾಡಿರೋ ಚೆಕ್ಗಳು ಇದಾವೆ. ಸಿನಿಮಾಗಳು ಎಷ್ಟು ಮೋಸ ಮಾಡಿದ್ದಾರೆ, ನಿಮಗೆ ಎಷ್ಟು ಮೋಸ ಆಗಿದೆ ಅಂತ ಇಲ್ಲಿ ಟಚ್ ಮಾಡ್ಕೊಂಡು ಕೇಳಿ. ಅಶೋಕ್ ಅವರೇ ಪೇಮೆಂಟ್ ಇರುತ್ತೆ, ಇದೆ. ಮೋಸ ಅನ್ನೋದು ಎಲ್ಲ ಕಡೆ ನಡೆಯುತ್ತೆ. ಟೆಲಿವಿಷನ್ ಬೇಕಾಗಿಲ್ಲ, ಸಿನಿಮಾ ಬೇಕಾಗಿಲ್ಲ, ಅದು ಬೇರೆ ಮೀಡಿಯಂ. ಇಲ್ಲಿ ಸಿನಿಮಾಗೆ ಕೇಳಿ, ಟೆಲಿವಿಷನ್ಗೆ ಫ್ರೀ ಆಗಿ ಸಿಗತ್ತೆ ಅಂತ ಹೇಳ್ತೀರಿ. ನೋ, ಯು ಹ್ಯಾವ್ ಟು ಪೇ ಫಾರ್ ಎವ್ರಿಥಿಂಗ್. ಯು ಹ್ಯಾವ್ ಟು ಪೇ. ನಿಮ್ಮ ಮನೆಯಲ್ಲಿ ಟಿವಿ ಚಾನಲ್ ಇಂದ ಬಂದ್ರು ಕಾಸು ಕೊಡ್ಬೇಕಾಗತ್ತೆ, ಕೇಬಲ್ ಇಂದ ಬಂದ್ರು ಕಾಸು ಕೊಡ್ಬೇಕಾಗತ್ತೆ. ಕಾಸು ಕೊಟ್ಟೆ ನೀವು ನೋಡ್ಬೇಕಾಗತ್ತೆ. ಎನಿ ಎಂಟರ್ಟೈನ್ಮೆಂಟ್ ಯು ಹ್ಯಾವ್ ಟು ಪೇ. ದಿಸ್ ಅ ಡಿಫ್ರೆಂಟ್ ಮೀಡಿಯಂ. ದುಡ್ಡು ಕಾಸು ಎರಡು ಕಡೆ ಇದೆ. ನಿಮಗೆ ಕಡಿಮೆ ಬೇಕಾ? ಪ್ಯಾಷನ್ ಅಂಡ್ ಫ್ಯಾಷನ್. ನೀವು ಯಾವ್ದನ್ನ ಆರಿಸ್ಕೋತೀರಿ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯಾಷನ್ ಆರ್ ಪ್ಯಾಷನ್. ಮನಿ ಈಸ್ ಫ್ಯಾಷನ್. ಬಹಳ ಒಳ್ಳೆ ಮಾತು ಹೇಳಿದ್ರಿ ಅಶೋಕ್ ಅವರೇ. ಅವ್ರೇನಂದ್ರು, ದುಡ್ಡು ಸಿಕ್ಕಲಿಲ್ಲ ನಾನು ಸೀರಿಯಲ್ಗೆ ಹೋದೆ ಅಂದ್ರು. ಪ್ಯಾಷನ್ ಇಂದ ಹೋಗಿಲ್ಲ ಅವರು. ಅಂದ್ರೆ ಹೊಟ್ಟೆ ಪಾಡು ಬೇರೆ, ಹೊಟ್ಟೆ ಪಾಡು ಬೇರೆ. ಅದಕ್ಕೆ ಹೇಳಿದ್ದು ಫ್ಯಾಷನ್ ಇಸ್ ಡಿಫರೆಂಟ್, ಫ್ಯಾಷನ್ ಇಸ್ ಡಿಫರೆಂಟ್. ನಾನು ಫ್ಯಾಷನ್ ಅಲ್ಲಿ 100% ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ಪ್ಯಾಷನ್ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ಬೇಕು. ಪ್ಯಾಷನ್ ನಮಗೆ ಸಿನಿಮಾದಲ್ಲಿದೆ, ಅಲ್ಲಿಗೆ ಬಂದಿದ್ದೀವಿ. ಅವರಿಗೆ ದುಡ್ಡು ಸಿಗ್ಲಿಲ್ಲ, ಟಿವಿ ಸೀರಿಯಲ್ ಹೋಗಿದೆ. ಹಂಗಲ್ಲ, ದುಡ್ಡು ಕಥೆ ಅಲ್ಲ. ಈಗ ನಾನೊಂದು ಸಿನಿಮಾ ಈಗ ಪ್ರೊಡ್ಯೂಸ್ ಮಾಡಿದ್ದೀನಿ. ಐ ಕೀಪ್ ಟೆಲಿಂಗ್ ಮೈ ಸ್ಟೋರಿ ಫಾರ್ ಟೆಲಿವಿಷನ್ ಆರ್ ಸಿನಿಮಾ. ಎರಡೂ ಒಂದೇ. ದುಡ್ಡು ಎರಡು ಕಡೆ ಸಿಗ್ತಾ ಇದೆ ನನಗೆ. ನನ್ನ ಮನೆಯಲ್ಲಿ ಸಿನಿಮಾನಲ್ಲಿ ಹಣ ದುಡ್ದಂಥದ್ದು ಎಂಥದ್ದು ಇಲ್ಲ. ಟೆಲಿವಿಷನ್ನಿಂದನೇ ನನ್ನ ಮನೆ ಬಂಗ್ಲಾ ಎಲ್ಲವೂ ನನ್ನ ಟೆಲಿವಿಷನ್ನೇ ನನಗೆ ದುಡ್ಡು ಕೊಟ್ಟಿರೋದು. ಸಿನಿಮಾನೂ ಮಾಡಿದ್ದೀನಿ, ಟೆಲಿವಿಷನ್ನೇ ನನಗೆ ದುಡ್ಡು ಕೊಟ್ಟಿರೋದು. ನನಗೆ ಸಿನಿಮಾ ಮೋಸ ಮಾಡಿದೆ. ಅಶೋಕ್ ಸರ್, ನಿಮ್ಮ ಮಾತುಗಳು ಒಪ್ತೀವಿ. ನೀವು ಹೇಳೋ ಮಾತುಗಳನ್ನ ಹಾಗೆ ನಮ್ಮ ಪರವಾಗೂ ನಾವು ಹೇಳ್ಬೋದು, ಅದನ್ನು ಹಾಗೆ ನಮ್ಮ ಪರವಾಗಿ. ಆದರೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಸಿನಿಮಾದಲ್ಲಿ ಈ ತನಕ 800 ಹಾಡುಗಳು ಬರೆದಿದ್ದೀನಿ. ಹೆಚ್ಚು ಕಡಿಮೆ 500 ಪ್ರೊಡ್ಯೂಸರ್ಗಳ ಜೊತೆ ನಾನು ವ್ಯವಹಾರ ಮಾಡಿದ್ದೀನಿ. ನನಗೆ ಪೇಮೆಂಟ್ ಕೊಡದೆ ಇರೋರು ಅದರಲ್ಲಿ ಕೇವಲ ಮೋಸ ಮಾಡಬೇಕನ್ನೋ ಉದ್ದೇಶದಿಂದನೇ ಅಲ್ಲ, ಕೆಲವ್ರ ಕೈಲಿ ಆಗದೆ ಎಲ್ಲ ಒಂದು 2% ಇರ್ಬೋದು ಅಷ್ಟೇ. ಇನ್ನು 790 ಹಾಡುಗಳಿಗೆ ನನಗೆ ಪೇಮೆಂಟ್ ಬಂದಿದೆ. ಲಕ್ಕಿ ಅಲ್ಲ. ನೀವು ಅನ್ಲಕ್ಕಿ. ದಿಸ್ ಇಸ್ ಗೋಯಿಂಗ್ ಪರ್ಸನಲ್. ಅಂದರೆ ಸಿನಿಮಾದವರು ಟಿವಿ ಅವರು ದುಡ್ಡು ಕೊಡಲಿಲ್ಲ ಅಂತ ಹೇಳಲ್ಲ. ಟಿವಿ ಈಸ್ ಎನ್ ATM, ಇಲ್ಲ ಅಂತ ಹೇಳಂಗೆ ಇಲ್ಲ. ದಿನ ಆವತ್ತು ಖರ್ಚಿಗೆ ದುಡ್ಡು ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ನಿಮಿಷ
ಏನಮ್ಮ ಹೇಳೋಕ್ಕಿದ್ದೀರಿ ಹೇಳಿ. ನಾವೆಲ್ಲರೂ ಇಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಮ್ಮ ಫೀಲಿಂಗ್ಸ್ನ ಒಂದು ಎಕ್ಸ್ಪ್ರೆಷನ್ ಎಲ್ಲ ಮಾಡಲಿಕ್ಕೆ. ಸೊ ಇಂಥ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಿರೋದು ಕಿರುತೆರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇನ್ ಬಿಗ್ ಸ್ಕ್ರೀನ್ ವಿ ಡೋಂಟ್ ಹ್ಯಾವ್ ದಿಸ್ ಕೈಂಡ್ ಆಫ್ ಮೀಡಿಯಮ್. ನಾವು ಹೋಗಿ ಈ ರೀತಿ ಒಂದು ಹೆಲ್ತಿ ಡಿಬೇಟ್ ಮಾಡುವಂಥದ್ದಿರ್ಬೋದು, ಆ ರೀತಿ ಒಂದು ಅವಕಾಶ ಕಲ್ಪಿಸ್ಕೊಡೋದು ಕಿರುತೆರೆ ಆ್ಯಂಡ್ ಇಟ್ಸ್ ವೆರಿ ಕ್ಲೋಸ್. ಒಂದು ಹುಡುಗಿ ಲವ್ ಮಾಡ್ತಾ ಇದ್ರೆ ಅಕಸ್ಮಾತ್ ಹೋಗ್ಬೇಕು ಅಂತಂದ್ರೆ ಸಿನಿಮಾಗೆ ಹೋಗೋಣ ಅಂತ ಅಂತೀವೇ ಹೊರ್ತು ಅಂತಾರೆ ಹೊರ್ತು ಮನೇಲಿ ಕೂತ್ಕೊಂಡು ಸೀರಿಯಲ್ ನೋಡೋಣ ಅಂತ ಯಾರು ಅನ್ನಲ್ಲ ಮೇಡಮ್. ಸರ್ ಇವಾಗ್ಲೂ ನಿಮ್ಮ ಮುಖ ಬರ್ತಾ ಇರೋದು ಟಿವಿ ಸ್ಕ್ರೀನಲ್ಲೇ, ದೊಡ್ಡ ಸ್ಕ್ರೀನಲ್ಲ. ಆಮೇಲೆ ಎಷ್ಟೊಂದು ಜನ ಲೆಟ್ ಮೀ ಟಾಕ್ 1 ನಿಮಿಷ. ಒಂದು ದಿನ ಈ ಟೆಲಿಕಾಸ್ಟ್ ಆಗುತ್ತಲ್ಲ, ಈ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಒಂದು ವಾರ ರೋಡಲ್ಲಿ ಓಡಾಡಿ, ಓ ಅರ್ಜುನ್ ಅವ್ರೆ ನೀವೇನ ಅಂಬಾರಿ ಡೈರೆಕ್ಟ್ ಮಾಡಿರೋದು ತುಂಬಾ ಚೆನ್ನಾಗಿತ್ತು ಸರ್, ಏನ್ ಸರ್ ಹಂಗೆ ಅಂತ ಮಾತಾಡೋದು ಅವ್ರೆ. ಕಿರುತೆರೆನಲ್ಲಿ ಓಡಾಡಿದ್ರೆ ಜನ ಗುರುತಿಸ್ತಾರೆ, ಅವ್ನು ಅಲ್ಲಿ ಅಂತ. ಆದ್ರೆ ಹಿರಿತೆರೆಯಲ್ಲಿ ಮುಖ ಕಾಣಿಸ್ಕೊಂಡ್ರೆ ಓಡ್ ಬರ್ತಾರೆ ಹತ್ರಕ್ಕೆ ಆಟೋಗ್ರಾಫ್ ಬೇಕು ಅಂತ. ದಿಸ್ ಪರ್ಸನ್ ಅವ್ರ ಹತ್ರ ಕೊಡಿ. ಪ್ರಶಾಂತ್ ವರ್ಧಮೂಲ ಅಂತ ಹೇಳಿ, ಹಿ ಬಿಲಾಂಗ್ಸ್ ಟು ನೀನಾಸಮ್ ಅಂತ ಒಂದು ಸಾಗರದಲ್ಲಿ ಒಂದು ಅದ್ಭುತ ಒಂದು ಫಿಲ್ಮ್ ಸ್ಕೂಲ್, ನಾಟಕದ ಸ್ಕೂಲ್. ಈತ ಇವತ್ತು ಎಷ್ಟು ಪಾಪ್ಯುಲರ್ ಇದ್ದಾನೆ ಅಂತಂದರೆ, ನೀವು ಹೊರಗಡೆ ಹೋಗಿ ನಿಮ್ಮ ಜೊತೆಲಿ ಅವನು ನಿಲ್ಸ್ಕೊಳ್ಳಿ, ಎಷ್ಟು ಪಾಪ್ಯುಲಾರಿಟಿ ಇದೆ ಅಂತ ಗೊತ್ತಾಗುತ್ತೆ. ಸಿನಿಮಾ ಇಂಡಸ್ಟ್ರಿ ಯಾರು ಎಲ್ಲೆಲ್ಲ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ತಪ್ಪೇನಿಲ್ಲ. ಆದರೆ ಇವತ್ತು ಐ ಆಮ್ ಪ್ರೌಡ್, ಟೆಲಿವಿಷನ್ ಹಸ್ ಗಿವನ್ ಮೈ ಲೈಫ್. ಮಾತಾಡಿ. ಅಮಿತಾಬ್ ಬಚ್ಚನ್ ಅವ್ರು ಬೇಡ. ಯಾಕೆ ಲಕ್ಷ್ಮಿ ಮೇಡಮ್ ಅವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ನಿಲ್ಸಿದ್ದಾರೆ? ಟಿವಿ ಸೀರಿಯಲ್ ಅವ್ರು ಕರ್ಕೊಂಡ್ ನಿಲ್ಸಿ. ಇವತ್ತು ಎಷ್ಟೋ ಕಲಾವಿದರು ಲೈಫ್ ಸೆಕ್ಯೂರ್ ಮಾಡ್ಕೋತಾ ಇರೋದೇ ಕಿರುತೆರೆಗೆ ಬಂದ ನಂತರ. ಅದು ತಿಳ್ಕೊಳ್ಳಿ, ಬಹಳಷ್ಟು ಜನಗಳ ಕಲಾವಿದರು ಬಾಯಿನಲ್ಲಿ ಬರ್ತಾ ಇದೆ ಇದು That is ಈ correct. ಮಾತುಗಳು.